ಎಲ್ರಿಗೂ ನಮಸ್ಕಾರ. ಸುದ್ದಿ ಮನೆ ಯೂಟ್ಯೂಬ್ ಚಾನಲ್ಗೆ ನಾನಿಮ್ಮ ಅಭಿನಯ ಶೆಟ್ಟಿ. ಇಂದು ಅಚ್ಚ ಕನ್ನಡದ ಕೊಂಡಿಯೊಂದು ಕಳಚಿದೆ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಸ್ತಾರಿ ಅವರು ವಿಧಿವಶರಾಗಿದ್ದಾರೆ. ಕನ್ನಡ ಅಂದರೆ ಅಪರ್ಣಾ ಅವರು ಅಂದರೆ ಕನ್ನಡ ಅನ್ನುವ ಮಟ್ಟಿಗೆ ಖ್ಯಾತಿಯನ್ನು ಪಡೆದಿದ್ದರು. ಸರಕಾರಿ ಕಾರ್ಯಕ್ರಮದಿಂದ ದಿನನಿತ್ಯ ಸಂಚರಿಸುವ ಮೆಟ್ರೋದವರೆಗೂ ಇವರದ್ದೇ ಧ್ವನಿ. ಇವರು ಹುಟ್ಟಿದ್ದು 1966 ಅಕ್ಟೋಬರ್ 14 ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ. ಕನ್ನಡ ದೂರದರ್ಶನದಲ್ಲಿ ಇವರದ್ದು ಜನಪ್ರಿಯ ಮುಖ. 1990ರ ದಶಕದಲ್ಲಿ ಡಿ ಚಂದನದಲ್ಲಿ ಪ್ರಸಾರವಾದ ವಿವಿಧ ಕಾರ್ಯಕ್ರಮಗಳ ನಿರೂಪಣೆ ಮಾಡುವ ಮೂಲಕ ಎಲ್ಲರ ಮನೆ ಮಾತಾದವರು ಇವರು. 1984ರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವರು 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. 1998ರಲ್ಲಿ ದೀಪಾವಳಿ ಆಚರಣೆಯ ಭಾಗವಾಗಿ ಅವರು 8 ಗಂಟೆಗಳ ಕಾಲ ಸತತವಾಗಿ ಪ್ರದರ್ಶನಗಳನ್ನು ನೀಡುವ ಮೂಲಕ ದಾಖಲೆಯನ್ನು ರಚಿಸಿದ್ದರು. ಇಲ್ಲಿಯವರೆಗೂ ಅವರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಇವರು ಕನ್ನಡದ ಬಿಗ್ ಬಾಸ್ 1ರ ಸ್ಪರ್ಧಿಯೂ ಹೌದು. ಧಾರಾವಾಹಿಗಳಲ್ಲೂ ಅಪರ್ಣಾ ಅವರು ನಟಿಸಿದ್ದಾರೆ. 2015ರಿಂದ 2021ರ ತನಕ ಕನ್ನಡದ ಮಜಾ ಟಾಕೀಸ್ ಶೋನಲ್ಲಿ ವರಲಕ್ಷ್ಮಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇವರು ಸತತ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. 2024ರ ಜುಲೈ 11ರ ರಾತ್ರಿಗೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಇನ್ನು ನೆನಪು ಮಾತ್ರ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಯಾವಾಗಲೂ ನೋಡ್ತಾ ಇರಿ ಸುದ್ದಿ ಮನೆ.